everyone fine. ಇನ್ನು ಮುಡಾ ಕೇಸ್ ಬಗ್ಗೆ ತನಿಖೆಯ ಅಖಾಡಕ್ಕಿಳಿದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೆಸಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಎಸ್ಪಿ ಕರೆದುಕೊಂಡು ಹೋಗಿದ್ದಾರೆ. ಅವರ ಜೊತೆಗೆ ಈ ಸೈಟ್ಗೆ ಸಂಬಂಧಪಟ್ಟಂತೆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಆದಂತಹ ಮುಡಾ ಪ್ರಕರಣದ ಒಂದು ಭಾಗವಾಗಿ ಈಗ ತನಿಖೆ ಶುರುವಾಗಿದೆಯಲ್ಲ, ಅದರ ಭಾಗನೇ ಸ್ಥಳ ಮಹಜರು. 4 ತಂಡ ರಚನೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಖಾಸಗಿ ದೂರನ್ನ ಕೊಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅಂದ್ರೆ ಈಗ ಅಲ್ಲಿ ಕೇಳಿಬಂದಿರುವಂಥದ್ದು ಕೆಸರೆ ಗ್ರಾಮ, ಮೈಸೂರಿನ ಹೊರವಲಯದಲ್ಲಿರುವಂತಹ ಕೆಸರೆ ಗ್ರಾಮದಲ್ಲಿ ಒಟ್ಟು 3 ಎಕರೆ 16 ಗುಂಟೆ ಜಮೀನು ಅವ್ರು ತೆಗೆದುಕೊಂಡಿದ್ರು. ಆ ಜಮೀನನ್ನ ಮುಡಾ ವಶಕ್ಕೆ ಪಡ್ಕೊಂಡು ಅಥವಾ ಭೂ ಸ್ವಾಧೀನ ಮಾಡಿಕೊಂಡು ಅದರ ಬದಲಿಗೆ 14 ನಿವೇಶನಗಳನ್ನ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿದ್ದಲ್ವಾ. ಹಾಗಾಗಿ ಈಗ ಸದ್ಯಕ್ಕೆ ಆ ಕೆಸರೆ ಗ್ರಾಮದಲ್ಲಿ ಇರುವಂತ ನಿವೇಶನ ಏನಿದೆ 3 ಎಕರೆ 16 ಗುಂಟೆ ಆ ಜಮೀನನ್ನ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಖಾಸಗಿ ದೂರನ್ನ ಕೊಟ್ಟಿರುವಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಈ ಒಂದು ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿರತಕ್ಕಂಥದ್ದು. ಈಗಾಗಲೇ ಏನು ಪ್ರಮುಖವಾಗಿ ಇಲ್ಲಿ ಏನು ಕೆಸರೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆ ಒಂದು ಜಮೀನಿನ ಬದಲಾಗಿಯೇ 50-50 ಅನುಪಾತದಲ್ಲಿ ಸೈಟ್ ಅನ್ನು ಪಡೆದುಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದಲ್ಲಿ ದೂರ ಆಗಿರ್ತಕ್ಕಂಥದ್ದು. ಆ ಒಂದು ದೂರಿನ ಅನ್ವಯ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆತಂದಂತಹ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಸ್ಥಳ ಮಹಜರನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು. ಮುಖ್ಯವಾಗಿ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಈ ಒಂದು ಉದೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇರತಕ್ಕಂಥದ್ದು. ಈಗ ನಾವು ಸ್ಥಳ ಮಹಜರ್ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಕಾಣಬಹುದು. ಮುಖ್ಯವಾಗಿ ಸ್ಥಳ ಮಹಜರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆತಂದಿರತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಕೆಸರೆ ಗ್ರಾಮದ ಅಂದ್ರೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಕೆಸರೆ ಗ್ರಾಮದ ಭೂಮಿಯಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಸರ್ವೆ ನಂಬರ್ 444ರ 3 ಎಕರೆ 16 ಗುಂಟೆ ಏನಿದೆ ಈ ಭೂಮಿಯನ್ನ ಮಹಜರ್ ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಮಹಜರ್ ನಡೀತಾ ಇರತಕ್ಕಂಥದ್ದು. ಈಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಂದ ಏನೆಲ್ಲ ಮಾಹಿತಿ ಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ಕಲೆ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿಯೇ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರನ್ನ ಇಲ್ಲಿ ಜೊತೆಯಲ್ಲೇ ಕರೆತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ನನ್ನೊಟ್ಟಿಗೆ ದೂರುದಾರರಾಗಿರುವಂತಹ ಸ್ನೇಹಮಯಿ